ಗ್ಯಾಸ್ ಇಲ್ಲ ಅಂದರೆ ಆಗಲ್ಲ. ಬಟ್ ಬಡವರು ಬಗ್ಗರು ಎಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೋದಿ ಇಂಥ ಕೆಲಸ ಕೊಡ್ತಾನೆ ನಮಗೆ. ಎಲ್ಲ ಜಗಳ ಅಂತ ಇಲ್ಲಿ ನಮ್ಗೆಲ್ಲರನ್ನು ಸಾಯಿಸ್ತಾ ಇದ್ದಾನೆ. ಎಲ್ಲ ಡಬಲ್ ರೇಟ್ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟಿಂದ, ಹೋಲ್ಸೇಲಿಂದ. ಕಷ್ಟ ಇದೆ, ಯಾರು ಕೇಳ್ತಾರೆ? ಎಲ್ಲ ಸರ್ಕಾರ ಅಷ್ಟೇ. ಅವ್ರ ರಾಜಕೀಯ ಅವ್ರು ಬರೋವರೆಗೆ ಅವ್ರ ರಾಜಕೀಯ, ಆಮೇಲೆ ಅವ್ರ ರೊಟ್ಟಿ ಬುತ್ತಿ ಅವ್ರು ಮಾಡ್ಕೋತಾರೆ. ನಾವು ರೋಡ್ ಮೇಲೆ ದುಡಿಯೋದು ನಮಗೆ ತಪ್ಪಂಗಿದೆ. ಬ್ಲ್ಯಾಕಲ್ಲಿ ಕೇಳಿದ್ರೆ 2,500 3,000 ಕೊಡ್ರಿ ಅಂತಾರೆ. ಊಟ ಅಡುಗೆ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಟೀ ಕಾಫಿ 15 ರೂಪಾಯಿ ಆಗೈತೆ. ನಾವು ಮನೆಗಳಲ್ಲಿ ಕುಡಿಯಲ್ಲ, ಅಲ್ಲಿ ಇಲ್ಲಿ ಬರ್ತೀವಿ ಈ ಕಡೆ ಕುಡಿಬೇಕು ಅಂತ. ಇಲ್ಲಿ 15 ರೂಪಾಯಿ ಮಾಡಿದ್ರೆ ಅವ್ರಿಗೂ ನಾವು ಏನು ಮಾತಾಡೋಕ್ಕಾಗಲ್ಲ. ಮುಂದೆ ಹೋದರೆ ಅಷ್ಟೇ ಸೌದೆ ಮೇಲೆ ಮಾಡ್ಕೋಬೇಕು. ಗ್ಯಾಸ್ ಪೂರ್ತಿ ಬಂದು ಮಾಡಿ ಸೌದೆ ಮೇಲೆ ಮಾಡ್ಕೋಬೇಕು. ಯಾರು ಹೇಳ್ತಾರೆ? ನಾವು ಅಪ್ಪನ ಮನೆಯಿಂದ ಕೊಡ್ತಾರೆ, ಯಾವ ಗೌರ್ಮೆಂಟ್ ಕೊಡ್ತಾರೆ? ಯಾವ ಗೌರ್ಮೆಂಟ್ಗೆ ಏನು ಹೇಳಿದ್ರು ಒಂದೇ. ಒಮ್ಮೆ ಓಟ್ ಹಾಕ್ಸ್ಕೊಳ್ಳೋ ಗಂಟೆ ನಾವು ಲೆಕ್ಕ ಅಷ್ಟೇ. ಓಟ್ ಆದ್ಮೇಲೆ ನಾವು ಯಾವನಿಗೂ ಲೆಕ್ಕ ಇಲ್ಲ ಅವ್ರಿಗೆ. ಯಾರ ರಾಜಕೀಯವ್ರು ಆಗಲ್ಲ, ಯಾವ ಸಂಘದವ್ರಾಗಲ್ಲ, ಯಾರಾಗಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು. ಗ್ಯಾಸ್ ಸಿಗ್ತಾ ಇಲ್ಲ, ಮನೇಲಿ ಅಡುಗೆ ಮಾಡೋಕ್ಕೆಲ್ಲ ಕಷ್ಟ ಇದೆ. ಅದು ತುಂಬ ಕಷ್ಟ ಆಗ್ತಾ ಇದೆ ಅಣ್ಣ. ಗ್ಯಾಸ್ ಇಲ್ಲ ಅಂದರೆ ಆಗಲ್ಲ. ಬಟ್ ಬಡವರು ಬಗ್ಗರು ಎಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬುಕ್ ಆದರೂ ಆದರೆ ಲೇಟು, ಹೇಳೋಕ್ಕಾಗ್ತಾ ಇಲ್ಲ. 25 ದಿನ ಬೇಕು ಅಂತಾರೆ. ಬಟ್ ಬಡವರು ಬಗ್ಗರು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಒಲೆನೇ ಅದೇ ಹಚ್ಚಂಗಿಲ್ಲ. ಏನು ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ. ಬಟ್ ಬಡವರು ಬಗ್ಗರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡಬೇಕು. ಅದೇ ಗೌರ್ಮೆಂಟ್ ಅವರೇ ಮಾಡಬೇಕು. ಅದು ನಮ್ಮಂಥವ್ರು ಏನು ಮಾಡೋಕ್ಕಾಗಲ್ಲ. ಮೋದಿ ಅವರೇ ಅದೇ ಬೇರೆ ಕಡೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಪಾಪ. ಬಡವರು ಬಗ್ಗರಿಗೆ ಈ ಕಡೆ ಏನು ಅವರು ಇದು ಮಾಡ್ತಾ ಇಲ್ಲ ಅಂತ ಒಂದಿದು. ಗ್ಯಾಸ್ ಸಿಗ್ತಾ ಇಲ್ಲ, ಮನೇಲಿ ಅಡುಗೆ ಮಾಡೋಕ್ಕೆಲ್ಲ ಕಷ್ಟ ಆಯ್ತಿಲ್ವಾ? ಹೌದಣ್ಣ, ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲ ಸಿಲಿಂಡರ್ ಎಲ್ಲ ಮುಚ್ಚಿಬಿಟ್ಟವ್ರೆ. ಹೋಟ್ಲುಗಳು ಬೇರೆ ತೆಗಿತಾ ಇಲ್ಲ. ನಮಗೆ ಊಟಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸೌದೆ ಬೇರೆ ಸಿಕ್ಕಲ್ಲ ಒಲೆಯಲ್ಲಿ ಮಾಡೋಕ್ಕೆ. ಹೌದಾ ಸರ್? ಏನು ಮಾಡೋದ? ಮೋದಿ ಇಂಥ ಕೆಲಸ ಕೊಡ್ತಾನೆ ನಮಗೆ. ಎಲ್ಲ ಜಗಳ ಅಂತ ಇಲ್ಲಿ ನಮ್ಗೆಲ್ಲರನ್ನು ಸಾಯಿಸ್ತಾ ಇದ್ದಾನೆ. ನಮ್ಮ ಸಿಲಿಂಡ್ರ್ ಇಲ್ಲ, ಏನಿಲ್ಲ. ಎಲ್ಲ ಸರ್ ಕೊಡ್ತಾನೆ ಇಲ್ಲ. ಯಾರನ್ನ ಕೇಳಿದ್ರು ಕೊಡ್ತಾ ಇಲ್ಲ. ಏನು ಮಾಡಿದ್ರು? ಬ್ಲ್ಯಾಕಲ್ಲಿ 3,000 2,500 ಹೇಳ್ತಾರೆ. ಈಗೆಲ್ಲ ತುಂಬಿಸಿ ಮಾಡ್ಕೊಂಡವ್ರೆ. ಬ್ಲ್ಯಾಕಲ್ಲಿ ಕೇಳಿದ್ರೆ 2,500 3,000 ಕೊಡ್ರಿ ಅಂತಾರೆ. ಊಟ ಅಡುಗೆ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಸೇರಿ ಗೌರ್ಮೆಂಟ್ಗೆ ಅರ್ಜಿ ಹಾಕೋಣ, ಎಲ್ಲರೂ ಮನವಿ ಮಾಡೋಣ, ಒಂದು ಗುಂಪು ಸೇರಿ ಇವಾಗ ಅಂತ. ಎಲ್ಲರೂ ದಯವಿಟ್ಟು ಏನಾದರೂ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದೀವಿ ಗೌರ್ಮೆಂಟ್ಗೆ. ಹೊರ್ತಂದ್ರೆ ಗ್ಯಾಸದ್ದು ಪ್ರಾಬ್ಲಮ್. ಅದು ಕಂಪ್ನಿಯವರು 2-3 ಕೊಡ್ತಾರೆ ಅಷ್ಟೇ. ನಮ್ಮ ಜ್ಯೋತಿ ಬರ್ತಾ ಇದೆ ಅಷ್ಟೇ. 2-3 ಎಲ್ಲ 5 ಕೊಡ್ತಾರೆ ಅಷ್ಟೇ. ಬೆಳಗ್ಗಿಂದ ಸಾಯಂಕಾಲ ಅಷ್ಟೇ ಹೊಡಿಬೇಕು. ಆಮೇಲೆ ರೇಟ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಫುಲ್ಲು. ಬೇರೆ ಯಾವುದೂ ಇದು ಮಾಡೋಕ್ಕಾಗಲ್ಲ. ಬ್ಲ್ಯಾಕಲ್ಲಿ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅದು ಬೇರೆ ಅಷ್ಟೇ. ಆಮೇಲೆ ಅದು ಕರೆಂಟ್ ಸ್ಟವ್ ಫುಲ್ ಸಿಗ್ತಾ ಇಲ್ಲ, ಇಂಡಕ್ಷನ್ ಸಿಗ್ತಾ ಇಲ್ಲ. ಎಲ್ಲ ಡಬಲ್ ರೇಟ್ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟಿಂದನೇ, ಹೋಲ್ಸೇಲಿಂದನೇ ಜಾಸ್ತಿ ಮಾಡ್ತಾರೆ. ನಾವಿಲ್ಲಿ ತಂದು ಏನು ಮಾಡೋಕ್ಕಾಗತ್ತೆ ಹೇಳಿ ಸರ್? 550 ರೂಪಾಯಿ ಅಲ್ಲಿ ಸಿಗೋದು. ಅಲ್ಲಿ ಮಾರ್ಕೆಟೇ ಇವಾಗ 1,200 1,000 ರೂಪಾಯಿ 1,100 ಹಂಗೆ ಹೇಳ್ತಾರೆ. ನಾವಿಲ್ಲಿ ತಂದು ಏನೇನು ರೇಟ್ ಮಾಡೋಕ್ಕಾಗತ್ತೆ? ನಾವು ತಂದೇ ಇಲ್ಲ ಆ ರೇಟ್ಗೆ. ನಾವು 2-3 ತಂದಿದೆ ಅಷ್ಟೇ, ಅದರಲ್ಲಿ ಮಾಡಿಬಿಟ್ಟಿದ್ದೀವಿ, ವಾಪಸ್ ತಂದಿಲ್ಲ. ಎಲ್ಲ ತೊಗೊತಾರೆ. ರೇಟ್ ಇದ್ದರೆ ಅದು ಅಷ್ಟೊಂದು ರೇಟ್ ನಾವು ಮಾರೋಕ್ಕೆ ನಮಗೆ ಇರಲಿಲ್ಲ ಅಷ್ಟೇ, ಆ ಥರ. ಇಲ್ಲ ಮಾರೋಕ್ಕೆ ಅಂದರೆ ಅದು ಮಾರ್ಕೆಟ್ ರೇಟೇ ಅಷ್ಟು ಹೇಳ್ತಾ ಇದ್ದಾರೆ. ದೊಡ್ಡ ಸ್ಟವ್ ತೊಗೊಂಡ್ರೆ 2,000 2,500 ಹಂಗೆ ಹೇಳ್ತಾ ಇದೆ. ಚಿಕ್ಕ ಸ್ಟವ್ ಅಂದರೆ ಅದು 500 ರೂಪಾಯಿ ಸಿಗೋದು, ಅದು 600 ಸಿಗೋದು, ಅದು 1,200 1,300 ಸಿಗ್ತಾರೆ, ಕೇಳ್ತಾರೆ. 1 to 2 ಕೇಳ್ತಾರೆ ಅಲ್ಲಿಗೇನು. ನಾವು ಇಲ್ಲಿ ತಂದು ಏನು ಮಾಡೋಕ್ಕಾಗತ್ತೆ ಹೇಳಿ? ಗ್ಯಾಸ್ ಸಿಕ್ತಿಲ್ಲ, ಆಟೋ ಗ್ಯಾಸ್ ಸಿಕ್ತಿಲ್ಲ. ಹೌದು. ಕಮರ್ಷಿಯಲ್ ಗ್ಯಾಸ್ ಸಿಕ್ತಿಲ್ಲ. ಹೌದು. ಮನೆ ಅಡುಗೆ ಗ್ಯಾಸ್ ಸಿಕ್ತಿಲ್ಲ. ಮನೆ ಅಡುಗೆ ಗ್ಯಾಸು ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಅಂತೂ ಇನ್ನೂ ತೊಂದರೆ ಆಗಿದೆ. ಹೋಟ್ಲುಗಳಿಗೆ ಈ ಟೀ ಕಾಫಿನೂ ಜಾಸ್ತಿ ಮಾಡ್ತಾಯಿದ್ದಾರೆ. ಹೋಟ್ಲಲ್ಲಿ ಫುಡ್ಗಳು ಜಾಸ್ತಿ ಮಾಡ್ತಾಯಿದ್ದಾರೆ. ಅವ್ರಿಗೆ ವ್ಯವಸ್ಥಿತವಾಗಿ ಏನೂ ದೊರಕ್ತಾ ಇಲ್ಲ ಗ್ಯಾಸ್ಗಳು. ದಯವಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಜಲ್ದು ಅಂತಂದ್ಬಿಟ್ಟು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಟೀ ಕಾಫಿ 15 ರೂಪಾಯಿ ಆಗೈತೆ. ಟೀ ಕಾಫಿ 15 ರೂಪಾಯಿ ಆಗೈತೆ. ನಾವು ಮನೆಗಳಲ್ಲಿ ಕುಡಿಯಲ್ಲ, ಅಲ್ಲಿ ಇಲ್ಲಿ ಬರ್ತೀವಿ ಈ ಕಡೆ ಕುಡಿಬೇಕು ಅಂತ. ಇಲ್ಲಿ 15 ರೂಪಾಯಿ ಮಾಡಿದ್ರೆ ಅವ್ರಿಗೂ ನಾವು ಏನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಗ್ಯಾಸ್ ರೇಟು 1,500 ರೂಪಾಯಿ ಇದ್ದಿದ್ದು ಒಂದೇ ಸತಿ 2,500 ಆಗ್ಬಿಟ್ರೆ ಗ್ಯಾಸು ಎಲ್ಲಿಂದ ತೊಗೊಂಬರ್ತಾರೆ ಅವ್ರೂ. ಅದರಿಂದ ದಯವಿಟ್ಟು ಕೇಂದ್ರ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಜಲ್ದು ಕರ್ನಾಟಕ ಸರ್ಕಾರದವರು ಎಚ್ಚೆತ್ಕೋಬೇಕು. ದಯವಿಟ್ಟು ಇದ್ರ ಬಗ್ಗೆ
ಸ್ವಲ್ಪ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತೀನಿ. ಗ್ಯಾಸ್ ನಮ್ಮ ಮನೆಗೆ ಸಿಕ್ಕಿದೆ ಈಗ, ಇನ್ನು ಮುಂದೆ ಏನಾಯ್ತಾ ಗೊತ್ತಿಲ್ಲ ಅದು ಯಾರಿಗೂ. ಹೌದಾ? ಹ್ಞೂ, ಈಗ ಸಿಕ್ಕಿದೆ. ಯಾವಾಗ ಸಿಕ್ತು? ಈಗ ಒಂದು ವಾರ ಆಯ್ತು ಕೊಟ್ಟು ನಮಗೆ. ಹೌದಾ? ವಾರದಿಂದಗಡೆ ಪ್ರಾಬ್ಲಮ್ ಇರಲಿಲ್ಲ ನಮಗೆ, ಅವಾಗಿಂದ ಏನು ತೊಂದರೆ ಇಲ್ಲ. ಈಗ ಬುಕ್ ಮಾಡಿದ್ದೀವಿ, ಯಾವಾಗ ಕೊಡ್ತಾರೋ ಅಷ್ಟೇ, ಏನು ಮಾಡೋಕ್ಕಲ್ಲ ನಾವು. ಇನ್ನೂ ಆಗಿಲ್ಲ. ಇನ್ನು ನೆನ್ನೆ ಒಂದು ಹಾಕಂತೀವಿ ಸಿಲಿಂಡ್ರು, ನಾಳೆ ಬುಕ್ ಮಾಡಬೇಕು ಅಂತ ನಮ್ಮ ಹುಡುಗರು. ಒಂದೇ ಗ್ಯಾಸ್ ಇರಬೇಕು ಅಂತಾರೆ. ಒಂದೇ ಗ್ಯಾಸ್ ಇರೋದು ನಮ್ಮದು. ಸಿಲಿಂಡ್ರ್ ರೇಟ್ ಮುಡುಗಿದ್ದೀವಿ, ಗಂಡ ಹೆಂಡ್ತಿರಿ ಇದ್ದಂಗೆ ಇಟ್ಟಿದ್ದೇವೆ. ಒಂದು ಯೂಸ್ ಆಯ್ತು, ಇನ್ನೊಂದು ಯೂಸ್ ಆಗಲ್ಲ. ಈಗ ಅಲ್ಲಿ ಆಟೋ ಗ್ಯಾಸ್ ಎಲ್ಲ 20-30 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟವ್ರೆ. ನಮ್ಮಂತ ಓಡಾಡೋದು ಹೆಂಗೆ ಹೇಳಿ, ಅವರೇನೋ ಮಾಡ್ಬಿಟ್ಟಿರ್ತಾರೆ ಸ್ವಾಮಿ. ಆಟೋ ಗ್ಯಾಸ್ ಜಾಸ್ತಿ ಮಾಡೋರೆ, ಹಾಂ, ಆಟೋದವ್ರು ಜಾಸ್ತಿ ಮಾಡಿಲ್ಲ. ಹೌದಾ? ಏನು ಅವ್ರಿಗೂ ಜನ ನಡಿಬೇಕಲ್ಲ. ಗೌರ್ಮೆಂಟ್ ಏನು ಹೇಳ್ತೀರಾ? ಯಾವ ಗೌರ್ಮೆಂಟ್ ಏನು ಹೇಳಿದ್ರು ಒಂದೇ. ಓಟ್ ಹಾಕ್ಸ್ಕೊಳ್ಗಂಟ ನಾವು ಲೆಕ್ಕ ಅಟ್ಟೆ. ಓಟ್ ಆದ್ಮೇಲೆ ನಾವು ಯಾವನಿಗೂ ಲೆಕ್ಕ ಇಲ್ಲ ಅವ್ರಿಗೆ. ಮೋದಿಗೆ ಏನು ಹೇಳ್ತೀರಾ? ಯಾವ ಮೋದಿನೂ ಇಲ್ಲ, ಗೋಧಿನೂ ಇಲ್ಲ, ಎಲ್ಲ ಗೋಧಿಗಳೇ ಮಾಡಿರೋದು ನಮ್ಮನ್ನ. ಈಗ ಮೋದಿ ಅಂತಾರಲ್ಲ, ಹೇಳ್ತಾರೆ, ನಾನು ಹೇಳ್ತೀನಿ ಬೆಲೆ ಕೂತ್ಕೊಂಡು ಕೊಡ್ತೀನಿ ಅಂತ. ಕೊಡ್ಬೇಕಲ್ವಾ? ಕೊಡ್ಬೇಕಾದ್ರೆ ಕೊಡಲ್ಲ. ಇನ್ನು ಕೊಡೋದೇನವರು? ಕೊರೋನಾ ಆಯ್ತಲ್ಲ, ಹಂಗೆ ಇದಕ್ಕೂ ರೆಡಿ ಆಗ್ರಿ, ಏನಾಗಲ್ಲ, ಸರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸತ್ತೋದ್ಮೇಲೆ ಭಯಪಡ್ಕೋತಾರೆ ಅಷ್ಟೇ ಇವರು. ಅಲ್ಲಿ ಗಂಟೆ ಏನು ಕೊಡ್ತಾರೆ ಹೇಳಿ ಇವರು? ಈಗ ನಿಮ್ಮ ಕಡೆಯಿಂದ ಏನು ಮನವಿ ಹೇಳಿ? ನಮ್ಮ ಕಡೆಯಿಂದ ಏನಿಲ್ಲಪ್ಪ, ನಮ್ಮಂಥವ್ರಿಗೆ ಏನಿಲ್ಲ. ನಮ್ಮಂಥವ್ರಿಗೆ ಏನೋ ಕೊಟ್ಟರೆ ತಗೋಬೋದು, ನಮ್ಮಂಥವ್ರಿಗೆ ಏನು ಕೊಡ್ತಾರೆ ಅವ್ರು? ಏನಿಲ್ವಲ್ಲ. ಗ್ಯಾಸ್ ಸಿಗ್ತಾ ಇಲ್ಲ, ಮನೆ ಗ್ಯಾಸ್ ಸಿಗ್ತಾ ಇಲ್ಲ. ಮನೆ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ತೊಗೊಂಡಿದ್ದೀವಿ, ತಿರ್ಗಾ ಏನು 20-25 ದಿವಸ ಆದಮೇಲೆ ಬುಕ್ ಮಾಡಂತ ಹೇಳಿದ್ದಾರೆ. ಬುಕ್ ಮಾಡಿದ್ರೆ ಗೊತ್ತಾಗುತ್ತೆ, ಬರುತ್ತೋ ಬರಲ್ಲ. ಬರುತ್ತೆ ಗ್ಯಾಸ್ ಬರುತ್ತೋ ಬರಲ್ಲ ಗೊತ್ತಿಲ್ಲ, ಬರ್ತದಂತ ಹೇಳ್ತಾರೆ. ಅವ್ರು ಬಂದ ಮೇಲೇ ನಾವು ಹೇಳೋಕ್ಕಾಗುತ್ತೆ. ಅಷ್ಟೊತ್ತರೆ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಆಟೋ ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ. ಆಟೋ ಗ್ಯಾಸ್ 80 ರೂಪಾಯಿ ಮಾಡಿದಾರಂತೆ. ನಮ್ಮ ಮಗನ ಹೇಳಿದ 80 ರೂಪಾಯಿ ಮಾಡಿದಾರೆ ಅಂತ ಹೇಳಿದ್ರು. ಕಷ್ಟ ಇದೆ, ಯಾರು ಕೇಳ್ತಾರೆ? ಎಲ್ಲ ಸರ್ಕಾರ ಅಷ್ಟೇ. ಅವ್ರ ರಾಜಕೀಯ ಅವ್ರು ಬರೋವರೆಗೆ ಅವ್ರ ರಾಜಕೀಯ, ಆಮೇಲೆ ಅವ್ರ ರೊಟ್ಟಿ ವೃತ್ತಿ ಅವ್ರು ಮಾಡ್ಕೋತಾರೆ. ನಾವು ರೋಡ್ ಮೇಲೆ ದುಡಿಯೋದು ನಮಗೆ ತಪ್ಪಂಗಿಲ್ಲ. ಯಾಕೆ ಬಡವ್ರ ಬಗ್ಗೆ ಏನು ಮಾಡ್ತಾರೆ? ಯಾರು ಮಾಡ್ತಾರೆ? ಎಲ್ಲ ಪ್ರೈವೇಟ್ ಅವರೆಲ್ಲ ಇದಾಗ ಮಾಡ್ತಿದ್ದಾರೆ, ಕಾಳು ಸಂತಿದ್ದಾರೆ, ಅಂದರೆ ಜಾಸ್ತಿ ರೇಟ್ ಮಾಡ್ಕೊತಾ ಇದ್ದಾರೆ. ಪ್ರೈವೇಟ್ ಅವ್ರು ಮಾಡ್ತಾಯಿಲ್ಲ, ಗೌರ್ಮೆಂಟ್ ಅವರೇ ಸ್ಟಾಕ್ ಇದೆ, ಗೌರ್ಮೆಂಟ್ ಅವರೇ ಮಾಡ್ತಾ ಇರೋದು. ಬೇರೆಯವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಟೀ ಕಾಫಿ 15 ರೂಪಾಯಿ ಆಗಿದೆ. 15 ರೂಪಾಯಿ ಮಾಡಿದ್ದಾರೆ. ಈ ರೋಡ್ ಮೇಲೆ ತಿರುಗಾಡೋರು ಏನು ಮಾಡೋದು? ನೀರು ಎಲ್ಲ ಕುಡಲೇಬೇಕಲ್ಲ, ಅದೇ ಮಾಡಿ ಕುಡಬೇಕು, 20 ಮಂದಿ ಕುಡಿಬೇಕು. ಈ ರಾಜಕೀಯ ಅವ್ರು ಸೇರಿಬಿಟ್ಟು ಏನೋ ಕಮ್ಮಿ ಮಾಡಿದ್ರೆ ಬಡವ್ರ ಬಗ್ಗೆ ಸಹಾಯ ಆಗುತ್ತೆ. ಮಾಡಲ್ಲ ಅವರು. ಅವ್ರವ್ರು ದುಡ್ಡು ಮಾಡ್ಕೋತಾರೆ, ಹಿಂದಕ್ಕೆ ಆಗ್ತಾರೆ. ಯಾರು ರಾಜ್ಯಕ್ಕೆ ಬಂದ್ರೆ ಅಷ್ಟೇ. ಟೀ ಕಾಫಿ ಅಂಗಡಿ ಎಲ್ಲ ಮುಚ್ತೀನಿ ಅಂತವ್ರೆ. ಮುಚ್ಚಿರು ಒಳ್ಳೇದೇ. ನೀನು ಬಡವ್ರು ರೋಡ್ ಮೇಲೆ 10 ರೂಪಾಯಿ ಮಿಕ್ಕುತ್ತೆ ಜೋಬಲ್ಲಿ ಅವ್ರಿಗೆ. ಆಟೋದ ಕೆಲಸ ಅವ್ರಿಗೆ 10 ರೂಪಾಯಿ ಮಿಕ್ಕುತ್ತಲ್ಲ. 15 ರೂಪಾಯಿ ಕೊಡೋದೇನಿದೆ? 15 ರೂಪಾಯಿ ಕುಡಿಯೋ ಬದಲು ಅದೇ 15 ರೂಪಾಯಿ ಇದ್ದರೆ ಮತ್ತು ಇನ್ನೂ 15 ರೂಪಾಯಿ ಎಟ್ಟಿ ಬದಲು ನಾಷ್ಟ ಬರುತ್ತಲ್ಲ ಒಬ್ಬರಿಗೆ. ಇವಾಗಲೇ ರೇಟ್ ಜಾಸ್ತಿ ಮಾಡವ್ರೆ, ಮುಂದೆ ಬಂದು ಏನು ಮಾಡ್ತಾರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಗೌರ್ಮೆಂಟ್ ಅಂದ್ರೆ ಯಾವ ಸೆಂಟ್ರಲ್ ಬಂದರೂ ಅಷ್ಟೇ, ಯಾವ ಸರ್ಕಾರ ಬಂದರೂ ಅಷ್ಟೇ. ಅವ್ರವ್ರು ದುಡ್ಡು ಮಾಡ್ಕೋತಾರೆ, ಬಡವ್ರ ಬಗ್ಗೆ ಹೊಟ್ಟೆ ಮೇಲೆ ಹೊಡೆದು ಬಿಸಾಕ್ಬಿಡ್ತಾರೆ ಅಷ್ಟೇ. ಏನು ಮಾಡ್ಬೇಕಂದ್ರೆ ಎಲ್ಲ ರಾಜಕಾರಣಿಗಳಿಗೆ ಸೇರ್ಕೊಂಡು ಅವ್ರು ಮಾತಾಡ್ಕೋಬೇಕಿಲ್ಲ, ರಾಜಕಾರಣ ಕೆಲಸ ಮಾಡಿಬಿಡ್ಬೇಕೆಲ್ಲ ಸೇರಿಕೊಂಡು. ಹಾಂ, ರೊಚ್ಚಿಗೆ ಹೇಳಬೇಕು. ಒಬ್ಬರಿಬ್ರು ರೊಚ್ಚಿಗೆ ಇದ್ದರೆ ಕೆಲಸಗಳು ಆಗದೇ ಇರೋ ಎಲ್ಲ ಜನ. ನಾವು ಯಾರಿಗೆ ಓಟ್ ಹಾಕ್ತೀವಿ ಅವ್ರು ರೊಚ್ಚಿಗೆ ಎದ್ದು ನೋಡಬೇಕು, ಯಾರು ಒಳ್ಳೆಯವ್ರು ಇದ್ದಾರೆ, ಯಾರು ಕೆಟ್ಟವ್ರು, ಯಾರಿಗೆ ತರಬೇಕು, ಯಾರಿಗೆ ತರಬಾರ್ದು ನೋಡಿ ಡಿಸೈಡ್ ಮಾಡಬೇಕು. ಈಗ 100 ರೂಪಾಯಿ ತೊಗೊಂಡು 500 ರೂಪಾಯಿ ತೊಗೊಂಡು ಓಟ್ ಹಾಕೋ ಜನ ಜಾಸ್ತಿ ಇದ್ದಾರೆ. 1000 ರೂಪಾಯಿ ಕೊಡ್ತಾರೆ, ಓಟ್ ಹಾಸ್ಕೋತಾರೆ. ನಾವೇನು ನಾಳೆ ಏನು ಕೇಳೋಕೆ ಹೋದರೆ ನಮ್ಮನ್ನೇನು ಕೇರ್ ಮಾಡಲ್ಲ, ಹತ್ರ ಸೇರಿಸಲ್ಲ. ಏನು ಮಾಡ್ತಾರೆ ಅವಾಗ? ಇಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ದುಡ್ಡು ತಿಂತಾರೆ, ಹಾಕ್ತಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಯಾರು ರಾಜ್ಯಕ್ಕೆ ಬಂದ್ರೆ ನಾವು ಬಡವರು ಅಂತ ಉದ್ದಾರ. ನಾವು ದುಡಿಬೇಕು, ನಾವು ತಿನ್ನಬೇಕು. ಮುಂದೆ ಹೋದರೆ ಅಷ್ಟೇ. ಸೌದೆ ಮೇಲೆ ಮಾಡ್ಕೋಬೇಕು. ಗ್ಯಾಸ್ ಪೂರ್ತಿ ಬಂದ ಮೇಲೆ ಸೌದೆ ಮೇಲೆ ಮಾಡ್ಕೋಬೇಕು. ಯಾರು ಹೇಳ್ತಾರೆ? ನಾವು ಅಪ್ಪನ ಮನೆಯಿಂದ ಕೊಡ್ತಾರೆ, ಯಾಕೆ ಗೌರ್ಮೆಂಟ್ ಕೊಡ್ತಾರೆ? ಸೌದೆ ಮೇಲೆ ಮಾಡಬೇಡಲ್ಲ. ಅವ್ರು ಯಾರು? ಯಾಕೆ ಮಾಡಬೇಕು? ಮಾಡಿಲ್ಲ ಅಂದರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತಾ? ಉಪವಾಸ ಇರೋಕ್ಕಾಗುತ್ತಾ? ಅವ್ರು ಯಾರು ಹೇಳ್ಯಾರ ಅಂತ ಹೇಳ್ಬಿಟ್ಟು ನಾವು ಉಪವಾಸ ಇರೋಕ್ಕಾಗುತ್ತಾ? ಈಗ ನಾವು ಉಪವಾಸ ಇದ್ದೀವಿ, ಒಂದು 10,000 ಹಾಕಂತೇಳಪ್ಪ. ಯಾರು ಹಾಕ್ತಾರೆ? ಯಾರು ರಾಜಕೀಯವ್ರು ಹಾಕ್ತಾರೆ? ಯಾರು ಹಾಕಲ್ಲ. ಯಾರು ರಾಜಕೀಯವ್ರು ಆಗಲ್ಲ, ಯಾವ ಸಂಘದವ್ರು ಆಗಲ್ಲ, ಯಾರಾಗಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಹೌದು ಸರ್, ಗ್ಯಾಸ್ ಸಿಗ್ತಾಯಿಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇದು ಏನಂದರೆ ಕರಪ್ಷನ್ಸು ಕೇಂದ್ರ ಕಡೆಯಿಂದಾಗಲಿ ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಾಗಲಿ ಹಿಂಗೆ ಮುಂಚಿತವಾಗಲೇ ಎಲ್ಲ ಸ್ಟಾಕ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ರೆ ಇವರು ಇಲ್ಲಿ ಕೊಡೋ ಅಂಥ ಏಜೆನ್ಸಿಗಳು ನಮಗೆ ಜಾಸ್ತಿ ಸಿಗ್ತಾ ಇಲ್ಲ. ಒಂದು ಹೌದು, ಗ್ಯಾಸ್ ಇದೆ. ಹಾಂ, ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಹೌದು ಹೌದು, ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಒಂದು ಹೋಟೆಲಲ್ಲಿ ನಾವು ಟೀ ಕಾಫಿ ಕೊಡೋಕೆ ಹೋದರೆ 20 ರೂಪಾಯಿ ಕಡೆ 30 ರೂಪಾಯಿ ಮಾಡ್ತಾ ಇದ್ದಾರೆ. 10 ರೂಪಾಯಿ ಕಡೆ 15 ರೂಪಾಯಿ ಮಾಡ್ತಾ ಇದ್ದಾರೆ. ಆಮೇಲೆ ಆಟೋಗಳು ಕೆಲವೊಂದಿಷ್ಟು ಜನ ಜಾಸ್ತಿ ತಗೊಂತಾರೆ, ಕೆಲವೊಂದಿಷ್ಟು ಜನ ತಗೊಳ್ಳಲ್ಲ. ಎಷ್ಟು ಬೇಕು ಅಷ್ಟೇ ತಗೊಳ್ತಾರೆ. ಆಮೇಲೆ ಹೋಟೆಲ್ಗಳಂತೂ ಬಿಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಡವರು ಬಗ್ಗರು ಎಲ್ಲಾರ ಒಂದು ಹೋಟೆಲಲ್ಲಿ ಹೋಗ್ಬಿಟ್ಟು ಏನಾರು ತಿನ್ಬೇಕಂದ್ರೆ ಗ್ಯಾಸ್ ಬಿಲ್ ನಮಗೆ ಸಿಗ್ತಾ ಇಲ್ಲ, ಸ್ಟಾಕ್ ಸಿಗ್ತಾ ಇಲ್ಲ. ಹೌದು, ಗ್ಯಾಸ್ ಬಿಲ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನಮಗೆ ಜಾಸ್ತಿ ಹಾಕ್ತಾ ಇದ್ದಾರೆ.
ಗೌರ್ಮೆಂಟ್ ಫೈನಲ್ ಏನು ಹೇಳ್ಬೇಕಂದ್ರೆ ಅವ್ರು ತಿಳ್ಕೊಬೇಕು, ರಾಜಕೀಯ ಇಷ್ಟು ದಿವಸ ಅನುಭವದಿಂದ ಇದ್ದವರು ಹಿಂಗೆ ಮುಂಚಿತವಾಗಲೇ ಎಲ್ಲ ಸ್ಟಾಕ್ ಮಾಡ್ಕೊಂಡು ನಮ್ಮ ಪ್ರಭುತ್ವದಲ್ಲಿ ಅವರು ಜನಗಳಿಗೆ ಸಮಸ್ಯೆ ಬರ್ದೇ ಇರೋಂಗೆ ನೋಡ್ಕೋಬೇಕಂತ ಅವ್ರ ಕರ್ತವ್ಯ ಇರುತ್ತೆ. ಅವ್ರು ಮಾಡ್ಬೇಕು ಇದನ್ನೆಲ್ಲ.